ಯಾ ಗೈಸ್ ಎಷ್ಟೊಂದು ಜನ ಕೇಳ್ತಾ ಇದ್ರು ಡಿ ವಿ ಅವ್ರ ಬಕೆಟ್ ಇಡ್ತಾ ಇದ್ದಾರೆ ಅಥವಾ ನಾನು ಡಿ ವಿ ಅವ್ರಿಗೆ ಬಕೆಟ್ ಇಡ್ತಾ ಇದ್ದೀನಿ ಕಮೆಂಟ್ಸ್ ಅಲ್ಲಿ ಏನೇನೋ ಫುಲ್ ಹೇಡ್ಸ್ ಎಲ್ಲ ಸ್ಪ್ರೆಡ್ ಮಾಡೋದು ಇವಾಗ ಇವರು ಡಿ ವಿ ಅವ್ರ ಕಾಂಟ್ರವರ್ಸಿ ನೋಡ್ತಾ ಇದ್ರಲ್ಲ ಸೊ ಅದೇನೇನೋ ರಾಂಗ್ ಟರ್ನ್ ತಗೊಂಡಿದೆ ಅಂದರೆ ಆಪೋಸಿಟ್ ಇದ್ದೀವಿ ನಾವು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತೀವಿ ಅಥವಾ ಬೆಟ್ಟಿಂಗ್ ಕುಮಾರರು ಅದು ಇದು ವಾಟ್ ಎವರ್ ಬುಲ್ಶೀಟ್ಗಳು ಏನೇನೋ ಕೊಡ್ತಾ ಇರ್ತಾರಲ್ಲ ನಾನು ಸಿಂಪಲಾಗಿ ಹೇಳ್ದೇನು ಗೊತ್ತಾ ಬ್ರೋ ವರ್ಷ ವರುಣ್ ಬಗ್ಗೆ ಏನು ಬಿಗ್ ಬಾಸ್ ಪ್ರಮೋಟ್ ಶೂಟಿಂಗ್ ನಾಳೆ ಕರೆದ್ರು ಏನು ಅಭಿಪ್ರಾಯ ಏನಿರುತ್ತೆ ಹೋಗ್ತೀನಿ ಶೂಟ್ ಮಾಡ್ಕೊತೀನಿ ಬರ್ತೀನಿ ಕೆಲವೊಂದು ಸ್ಟ್ರೀಮರ್ಸ್ಗೆ 200 ವಾಚಿಂಗ್ ಇದ್ರು ಗಾಂಚಲಿಗೆ ಕಮ್ಮಿ ಇಲ್ಲ ಆದರೆ ನಮ್ಮ ಅಣ್ಣ ಸ್ಟ್ರೀಮ್ ಸ್ಟಾರ್ಟ್ ಆಗಿ 10 ನಿಮಿಷಕ್ಕೆ 1K ವ್ಯೂಸ್ ಇನ್ನೂ ನಮಗೆ ಏನ್ಗೆ ಎಷ್ಟು ಗಾಂಚಲಿ ಇರಬೇಡ ಬ್ರೋ ನಂದು ಗಾಂಚಲಿ ಅಲ್ಲ ಬ್ರೋ ನಂದೊಂದು ಆ್ಯಟಿಟ್ಯೂಡ್ ಅಂತ ಅಂತಾರೆ ನನಗೆ ಗಾಂಚಲಿ ಇಲ್ಲ ನಾನು ಮಾತಾಡ್ಸೋರು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಣ್ಣ ಅಂದರೆ ಅಣ್ಣ ಅಂತೀನಿ ಬಾಯ್ ತುಂಬ ಅಪ್ಪ ಅಂದರೆ ಅಪ್ಪ ಅಂತೀನಿ ಸೊ ಐ ಲವ್ ಮೈ ಆಡಿಯನ್ಸ್ ನನ್ನ ಜನ ಅಂದರೆ ನಂಗೆ ತುಂಬ ಇಷ್ಟ ಸೊ ನನ್ನನ್ನು ರೆಸ್ಪೆಕ್ಟ್ ಮಾಡೋದಕ್ಕಿಂತ ನನ್ನ ಆಡಿಯನ್ಸ್ನ ರೆಸ್ಪೆಕ್ಟ್ ಮಾಡೋರು ಅಂದರೆ ನನಗೆ ತುಂಬ ಇಷ್ಟ ಕೆಲವೊಬ್ರು ಇರ್ತಾರೆ ಗಾಂಡು ನನ್ನ ಮಕ್ಕಳು ಸೊ ನನ್ನ ವ್ಯೂವರ್ಸ್ ಬೈಯೋದಾಗಲಿ ಅಥವಾ ನನ್ನ ಸ್ಟ್ರೀಮಿಂಗ್ ಬೈಯೋದಾಗಲಿ ಅಥವಾ ನನ್ನ ವಾಟ್ ಎವರ್ ನನ್ನ ಥಿಂಗ್ಸ್ನ ಬೈಯೋದು ನನಗೆ ಅವ್ರು ಇಷ್ಟ ಆಗಲ್ಲ ಸೊ ಆಬ್ವಿಯಸ್ಲಿ ನಾನು ಅವ್ರ ಹತ್ರ ನಿನ್ನ ನಮ್ಮನಂತಾನೆ ಮಾತಾಡ್ತೀನಿ ಅದು ನನಗೆ ಗಾಂಚಲಿ ಅಂತಲ್ಲ ದಟ್ ಈಸ್ ವಾಟ್ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದು ಅಂತ ಆಮೇಲೆ ತುಂಬ ಜನ ಹೇಳ್ತಾರೆ ಫೋನ್ಪೇ ಫ್ಯಾನ್ಸ್ ಎಸ್ ಎಮ್ ಆರಿಗಿರೋದು ಗೂಗಲ್ ಪೇ ಆಯಿತಾ ಇದಾಯ್ತಾ ಅದಾಯ್ತಾ ಗುರು ಗೂಗಲ್ ಪೇ ಫೋನ್ಪೇ ಮಾಡೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ಗೇಮಿಂಗಲ್ಲಿ ಹ್ಯಾವ್ ಡನ್ ಎವ್ರಿಥಿಂಗ್ ಗುರು ಎಷ್ಟೊಂದು ಜನ ಕನ್ಸು ಕಾಣ್ತಾ ಇದ್ದಾರೆ ಇನ್ನು ನಾನು ಅಲ್ಲಿಗೆ ಹೋಗಬೇಕು ಅಂತ ಆ ಜಾಗದಲ್ಲಿ ನಾನು ಇದೀನಿ ಗುರು ಸೊ ಕನ್ನಡ ಗೇಮಿಂಗ್ ಕಮ್ಯುನಿಟಿಲಿ ನಾನು ಮಾಡಿರೋ ಅಚೀವ್ಮೆಂಟ್ ಯಾರು ಕೆಲವು ಮಾಡೋಕ್ಕಾಗಲ್ಲ ಗುರು ಸರಿ ಆಯಿತು ಆ ಟೂರ್ನಮೆಂಟ್ ರೆಪ್ರೆಸೆಂಟ್ ಮಾಡಿದೆ ಅಲ್ಲಿ ಕಪ್ ಕೇಳ್ಕೊಂಬಂದು ಇನ್ನೊಂದು ಮಾಡಿದೆ ಮತ್ತೊಂದು ಮಾಡಿದೆ ವಾ ಬ್ಲಾ 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 ಬುಲ್ಶೀಟ್ ಎಲ್ಲ ಹೇಳ್ಬೋದು ಬಟ್ ನಂದು ವಾಯ್ಸ್ ಅಥವಾ ನನ್ನ ಫೋಟೋ ಎಲ್ಲ ಪ್ರತಿಯೊಂದು ಗೇಮ್ ಒಳಗಡೆ ಇದೆ ಇವರೇನೇ ಅಚೀವ್ಮೆಂಟ್ ಮಾಡಿದ್ರು ಗೇಮ್ ಹೊರಗಡೆ ಮಾಡ್ತಾ ಇದ್ದಾರೆ ಸೊ ಇಟ್ ಪ್ರೂವ್ಸ್ ದಟ್ ಉಸ್ ದ ಕಿಂಗ್ ಅಂತ ಉಸ್ ದ ಕಿಂಗ್ ಮೇಕರ್ ಅಂತ ಅದು ಬಿಟ್ಟು ನಾನು ಎಕ್ಸ್ಟ್ರಾ ಹೇಳಕ್ಕೆ ಇಷ್ಟಪಡಲ್ಲ ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಬೇರೆ ಯಾರಾದರೂ ಏನಾದ್ರು ನಿಮ್ಮನ್ನು ಕೇಳಿದ್ರೆ ಓ ಹಂಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸರಿ ಆಯಿತು ನೀವೆಲ್ಲ ನಿಮ್ಗೆ ಗೊತ್ತಿರೋರೆಲ್ಲ ಗೇಮ್ಗಳು ಆಡ್ಬೋದು ಅಥವಾ ನಿಮಗೆ ಗೊತ್ತಿರೋ ನಿಮ್ಗೆ ಇಷ್ಟ ಬಂದಿರೋ ಗೇಮ್ಗಳು ಆಡ್ಬೋದು ಅವ್ರದ್ದು ಯಾವ್ದ್ರಲ್ಲಾದ್ರೂ ವಾಯ್ಸ್ ಬೇಕಾಯ್ತಾ ಅವ್ರು ಯಾವ್ದಾದ್ರು ಗೇಮ್ ಒಳಗಡೆ ರೆಪ್ರೆಸೆಂಟ್ ಮಾಡಿದ್ದಾರೆ ಕನ್ನಡನ ನೆಕ್ಸ್ಟ್ ಮಾಡಿದ್ರು ಕೂಡ ಈಸ್ ಅ ಸೆಕೆಂಡ್ ಗಾಯ್ ಐ ಆಮ್ ಆಲ್ವೇಸ್ ದ ಫಸ್ಟ್ ಗಾಯ್ ಆಲ್ವೇಸ್ ನಂಬರ್ 1 ಸೊ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀರಿ ಇದಕ್ಕಿಂತ ಬುದ್ಧಿವಂತಿಕೆಯಿಂದ ನಾನೇನು ಹೇಳಕ್ಕೆ ಇಷ್ಟಪಡಲ್ಲ 2020 ಓಲ್ಡ್ ಎಸ್ ಎಮ್ ಆರ್ ವಿನೋ ಅರೆ ಮಿಸ್ಸಿಂಗ್ ಓಲ್ಡ್ ಎಸ್ ಎಮ್ ಆರ್ ಬ್ರೋ ಒರಿಜಿನಲ್ ಗೇಮರ್ ನಾನು ಓಜಿ ಅಲ್ಲಪ್ಪ ಏನ್ ಪ್ರಮೋಟ್ ಶೂಟಿಗೆ ಬಿಗ್ ಬಾಸ್ ಪ್ರಮೋಟ್ ಶೂಟಿಂಗ್ ನಾಳೆ ಕರೆದ್ರು ಏನು ಅಭಿಪ್ರಾಯ ಏನಿರುತ್ತೆ ಹೋಗ್ತೀನಿ ಶೂಟ್ ಮಾಡ್ಕೊತೀನಿ ಬರ್ತೀನಿ ಡ್ರೆಸ್ ಸಿಂಗರ್ ಏನು ಮಾಡ್ಬಿಡ್ತೀನೋ ಅವೆಲ್ಲ ಎತ್ಕೊಂಡಿದ್ದೆ ಅವೆಲ್ಲ ತಲೆನೋವಿಲ್ಲ ಸಿಕ್ಕಿದ್ರೆ ಸಾಕು ಎಲ್ಲ ಹಿಂಗೆ ಮಾಡಕ್ ಬಿಡ್ತೀನಿ ಸಿಕ್ಬೇಕಲ್ಲ ಡಿ ವಿ ಅವರು ಓಜಿಗೆ ಹೊಸ ಮೀನಿಂಗ್ ಕೊಟ್ಬಿಟ್ಟವ್ರೆ ನಾನು ಅದಕ್ಕೆ ಓಜಿ ಅಂತ ನಾನಂತೂ ಕರ್ಸ್ಕೊಳಲ್ಲ ಶರ್ಟ್ ಮೇಲೆ ಹಾಕೊಂಡ್ಬರ್ತಾರಲ್ಲ ಹೋಗಿ ಅವ್ರೇ ಕರೀರಿ ಓಜಿ ಅಂತ ಒಂದು ಹೇಳ್ತೀನಿ ಡಿ ಎಸ್ ಅವರು 2 hours ಆಯಿತು ಬರೀ 1.1K ಲೈಕ್ಸ್ ನೀವು 10 minutesಗೆ 1.6K ಲೈಕ್ಸ್ ಬೈ ಸೀಯಿಂಗ್ ವಿ ಕ್ಯಾನ್ ಸೇ ಹೌ ಮಚ್ ಪೀಪಲ್ ವಿಲ್ ಲವ್ ಎಸ್ ಎಮ್ ಅಂತ ಡಿ ಎಸ್ ರೆಗ್ಯುಲೇಷನ್ ಬ್ರೋ ನಾನು ಆಲ್ರೆಡಿ ಎಸ್ಟಾಬ್ಲಿಷ್ ಬ್ರೋ ಡಿ ಎಸ್ ಗ್ರೋಯಿಂಗ್ ಬರುತ್ತೆ ಬ್ರೋ ಅವ್ರಿಗೂ ಒಂದು ದಿನ ಬರುತ್ತೆ ಅವರು ಬೆಳೀತಾರೆ ಎಲ್ಲರೂ ಲೆವೆಲಿಗೆ ಅದೇ ಬ್ರೋ ಬೇಕಾಗಿರೋದು ಕನ್ನಡದಲ್ಲಿರೋ ಸ್ಟ್ರೀಮರ್ಸ್ ಎಲ್ಲರೂ ಒಂದು ರೇಂಜಲ್ಲಿ ಬೆಳೆದ್ರೆ ಅದೇ ಖುಷಿ ಕನ್ನಡ ಹಿಂದಿಯಲ್ಲಿ ತೆರಿ ಮಾಗಿ ಚೂತ್ ಅಂದರೆ ಕೂಲ್ ಕನ್ನಡಲ್ಲಿ ಅಂದರೆ ಟಾಕ್ಸಿಸಿಟಿ ಡಸಂಟ್ ಮೇಕ್ ಎನಿ ಸೆನ್ಸ್ ಏನು ಮಾಡೋಕ್ಕಾಗಲ್ಲ ಬ್ರೋ ಏನು ಮಾಡೋಕ್ಕಾಗಲ್ಲ ಅದೇ ಹೇಳ್ತಾರೆ ಒಂದೇ ಒಂದು ಮ್ಯಾಚ್ಗೆ ಜೇಮ್ಸ್ ಕರ್ಕೊಂಡ್ಬರ್ತೀನಿ ಕರ್ಕೊಂಬ ಏನು ಮಾಡೋಕ್ಕಾಗುತ್ತೆ ಬ್ರೋ ಅದೇ ಬ್ರೋ ಅದನ್ನ ಹೇಳೋದು ಭೇದ ಭಾವ ಅಂಡ್ ಪ್ಲೀಸ್ ಅಂಡ್ ಐ ಆಮ್ ರಿಕ್ವೆಸ್ಟಿಂಗ್ ದಿಸ್ ಇನ್ನು ಮುಂದೆ ಸೊ ಇದು ಒಳ್ಳೆಯ ವಿಚಾರ ಇವಾಗ ನಾವುಗಳಾದರೆ ಆಪೋಸಿಟ್ ಇದ್ದೀವಿ ನಾವು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತೀವಿ ಅಥವಾ ಬೆಟ್ಟಿಂಗ್ ಕುಮಾರರು ಅದು ಇದು ವಾಟ್ ಎವರ್ ಬುಲ್ಶೀಟ್ಗಳು ಏನೇನೋ ಕೊಡ್ತಾ ಇರ್ತಾರಲ್ಲ ನಾನು ಸಿಂಪಲಾಗಿ ಹೇಳ್ದೇನು ಗೊತ್ತಾ ಡೂ ಒನ್ ಥಿಂಗ್ ನೆಕ್ಸ್ಟ್ ಇವಾಗ ಯೂಟ್ಯೂಬಲ್ಲೇ ಆ್ಯಡ್ಸ್ ಬರುತ್ತೆ ನಿಮ್ಮ ವಿಡಿಯೋಗಳ ಮೇಲೆ ಬೆಟ್ಟಿಂಗ್ ಆ್ಯಡ್ಸ್ ಬರುತ್ತೆ ನೀವು ಒಂದು ಕೆಲಸ ಮಾಡಿರಿ ಏನು ಮಾಡಿರಿ ಗೊತ್ತಾ ಎಲ್ಲರೂ ವಾರ್ ಅಗೇನ್ಸ್ಟ್ ಬೆಟ್ಟಿಂಗ್ ಅಂತ ಅಂದರೆ ಮಾನಿಟೈಸೇಷನ್ ಆಫ್ ಮಾಡಿಬಿಟ್ರಿ ನಿಮ್ಮ ವಿಡಿಯೋದಲ್ಲಿ ಮಾನಿಟೈಸೇಷನ್ ಆಫ್ ಮಾಡಿದ್ರೆ ಬಾಡಿಗೆ ಕಟ್ಟೋದಲ್ಲ ಹೆಂಗೆಪ್ಪ ಓ ಅದು ಬೇರೆ ಇದೆಯಲ್ಲ ಸರಿ ಇರ್ಲಿ ಗೈಸ್ ಪರವಾಗಿಲ್ಲ ಬರೋದಿಲ್ಲ ಗಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀನೇನು ಆಫ್ ಮಾಡೋ ಬೇರೆಯವ್ರ ಬಗ್ಗೆ ಮಾತಾಡ್ಬೇಡ ಗುರು ಅವ್ರದ್ದು ನನ್ನ ಗಾಡಿ ಮೇಲೆ ಗಾಡಿ ತಗೊಂತಾ ಇದೀನಿ ಲಾಸ್ಟ್ ವೀಕ್ ಮುಗ್ದೋಯ್ತು ನಾನು ಯೂಟ್ಯೂಬರ್ ಅದ್ರ ಬಗ್ಗೆ ಮಾತಾಡ್ಬೇಡ ಇವಾಗ ಹೊಸದು ಮಾತಾಡ ನಾನು ಯೂಟ್ಯೂಬರ್ ಹೊಸ ಬೈಕ್ ತಗೊಂತಾ ಇದೀನಿ ಕರೆಕ್ಟ್ ಗೈಸ್ ನಾಳೆ ಇಲ್ಲ ಕರೆಕ್ಟ್ ರಾಜ್ ನಾಳೆಯಿಂದ ಗೈಸ್ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಸೊ ವಿಚ್ ಇಸ್ ಟ್ರೂ ಆಕ್ಚುಲಿ ಟ್ರೂ ಆಯ್ತಾ ನಾಟ್ ಟು ಮೇಕ್ ಕಾಂಟ್ರವರ್ಸಿ ಮಾಡಕ್ ಡೈಲಾಗ್ ಹೇಳ್ತಾ ಇಲ್ಲ ಬಟ್ ನಾಳೆಯಿಂದ ರಾಜ್ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಿದ್ದೆ ಜೇಮ್ಸ್ ಯಾ ಗೈಸ್ ಎಷ್ಟೊಂದು ಜನ ಕೇಳ್ತಾ ಇದ್ರು ಡಿ ವಿ ಅವ್ರ ಬಕೆಟ್ ಇಡ್ತಾ ಇದ್ದಾರೆ ಅಥವಾ ನಾನು ಡಿ ವಿ ಅವ್ರಿಗೆ ಬಕೆಟ್ ಇಡ್ತಾ ಇದ್ದೀನಿ ಕಮೆಂಟ್ಸ್ ಅಲ್ಲಿ ಏನೇನೋ ಫುಲ್ ಹೇಡ್ಸ್ ಎಲ್ಲ ಸ್ಪ್ರೆಡ್ ಮಾಡೋದು ಇವಾಗ ಅವ್ರನ್ನ ಕಂಡ್ರಾಗ್ತಾರೆ ನಾನು ನಿಮ್ಗೊಂದು ಕ್ಲಿಯರ್ ಆಗಿ ವಿಚಾರ ಹೇಳ್ತೀನಿ ಡಿ ವಿ ಅವರು ಅವರ ಕಿಂಗ್ಡಮ್ ಅಲ್ಲಿ ಕಿಂಗು ನಾನು ನನ್ನ ಕಿಂಗ್ಡಮ್ ಅಲ್ಲಿ ಕಿಂಗು ಗೇಮಿಂಗ್ ಅಲ್ಲಿ ನಾನು ಮಾಡಿರೋ ಅಚೀವ್ಮೆಂಟು ಟಾಪ್ ನಾಚ್ ಮೋಟೋ ವ್ಲಾಗಿಂಗ್ ಅಲ್ಲಿ ಅವ್ರು ಮಾಡಿರೋ ಅಚೀವ್ಮೆಂಟು ಟಾಪ್ ನಾಚ್ ಓಕೆ ಬ್ರೋ ನೀವು ಮೈಕ್ ಮ್ಯೂಟ್ ಮಾಡ್ಕೊಳ್ರಿ ಓ ನಿನ್ ಪ್ರಕಾರ ಸೆಕೆಂಡ್ಸ್ ದೇ ಪ್ರಾಬ್ಲಮ್ ಮೈಕ್ ಹಲೋ ತಡಿಯೋ ಹೇಳ್ತೀನಿ
ಸೊ ನಮ್ಮ ಕಿಂಗ್ಡಮ್ ಅಲ್ಲಿ ನಾನು ಮತ್ತೆ ಡಿ ವಿ ಅವರು ಕಿಂಗ್ಸ್ ಇದೀವಿ. ಸೊ ಗೇಮಿಂಗ್ ಅಲ್ಲಿ ನಾನು ಟಾಪ್ ಇದ್ದೀನಿ, ಮರ್ಟೋ ವ್ಲಾಗಿಂಗ್ ಅಲ್ಲಿ ಔಟ್ ಟಾಪ್ ಇದ್ದಾರೆ. ನಾವು ಇಬ್ರು ಬಂದ್ಬಿಟ್ಟು ಒಬ್ರಿಗೊಬ್ರು ಬಕೆಟ್ ಹಿಡಿದು ಏನು ಮಾಡೋಕ್ಕಾಗಲ್ಲ, ಅಥವಾ ಆಡಿಯನ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬೆಳೆದು ಉದಾರ ಆಗೋಕ್ಕೂ ಆಗಲ್ಲ. ಸೊ ವಿ ಆರ್ ಆಲ್ರೆಡಿ ಬೆಸ್ಟ್ ಇನ್ ಅವರ್ ಫೀಲ್ಡ್. ಸೊ ಇಲ್ಲಾದ್ರೆ ಕೊಲಾಬ್ರೇಷನ್ ಆಗಬೇಕು, ಅದು ಬಿಟ್ಟರೆ ಬಕೆಟ್ ಥಿಂಗ್ ಎಲ್ಲ ನಡೆಯಲ್ಲ. ಯಾಕಂತ ಅಂದ್ರೆ ನಾವು ಯಾರನ್ನೋ ಒಬ್ರನ್ನ ಸೈಡ್ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇಬ್ರು ಜೊತೆ ಸೇರ್ಕೊಂಡ್ಬಿಟ್ಟು ಅಥವಾ ಬಕೆಟ್ ಹಿಡ್ಕೊಂಡು ಏನು ಮಾಡಬೇಕಾಗಿಲ್ಲ. ಸೊ ವಿ ಆರ್ ಆಲ್ರೆಡಿ ಪ್ರೂವನ್ ಟ್ಯಾಲೆಂಟ್ಸು ನಮ್ಮ ಫೀಲ್ಡ್ಸ್ ಅಲ್ಲಿ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಲವ್ ಯು, ಥ್ಯಾಂಕ್ ಯು. ನೀವು ಗೇಮರ್ ಹೆಲ್ಪರ ಪ್ಲೀಸ್ ಹೇಳಿ. ಏನ್ ಗೊತ್ತಾ, ಇಲ್ಲೊಬ್ರು ಕೆಲವೊಬ್ರು ನನ್ನ ಮಕ್ಳಿರ್ತಾರೆ ಗೇಮಿಂಗ್ ಅಲ್ಲಿ ನಮ್ಗಳನ್ನ ಬೀಟ್ ಮಾಡೋಕ್ಕಾಗ್ಲಿ ಅಥವಾ ನಮ್ಗಳನ್ನ ಏನಂತಾರೆ ನಮ್ಗಳ ಮೇಲಿಂದ ಹೋಗ್ಬಿಟ್ಟು ಅಚೀವ್ಮೆಂಟ್ ಮಾಡೋಕ್ಕಾಗ್ಲಿ ಆಗಲ್ಲ. ಅವ್ರೇನಂತಾರೆ ಅಷ್ಟಾಗಿದ್ರೆ ಇಷ್ಟಾಗಿದ್ರೆ ಅಂತ ಹೇಳಿದ್ರೆ ಅದೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಡಿರೋದು, ಫೋನ್ ಪೇ ಕೊಟ್ಟು ಮಾಡ್ಕೊಂಡಿರೋದು ಅಂತ ಡೈಲಾಗ್ ಹೊಡಿತಾರೆ ಶಾರ್ಟ್ಸ್ಗಳಿಗೋಸ್ಕರ, ರೀಲ್ಸ್ಗಳಿಗೋಸ್ಕರ. ಗಾಂಡ ನನ್ನ ಮಕ್ಳು ಅವ್ರ ಕೈಲಿ ಇದರಲ್ಲೇ ಅಚೀವ್ಮೆಂಟ್ ಮಾಡೋಕ್ಕಾಗಿಲ್ಲ, ಇಲ್ಲೂ ಕೂಡ ತೆಂಗೋಗಿರ್ತೀನಿ, ಅವ್ರಿಗೆ ಅಲ್ಲೂ ತೆಗೆದ್ರೆ ಹೆಂಗಾಗುತ್ತೆ, ಭಾಳ ತಿಕ್ಕನೋ ಬರುತ್ತೆ ಬ್ರೋ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಆ ಥರ ಇರ್ತಾರೆ ಗಂಡು ನನ್ನ ಮಕ್ಕಳು ನಮ್ಮ ಗೇಮಿಂಗ್ ಕಮ್ಯುನಿಟಿನಲ್ಲಿ. ಏನು ಮಾಡೋಕ್ಕಾಗತ್ತೆ? ಹೊಸ ರೀಲ್ಸ್ ಬಂತು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬ್ರೋ. ಮತ್ತೆ 2022 2023 SMR ಬ್ರೋ, ಯಾವ ಬೋಳಿ ಮಕ್ಕಳು ಮಾತಾಡಲ್ಲ ನಿಮ್ಮ ಜೊತೆ ಬ್ರೋ. ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗೋದು? ನಮ್ಮ ಗೇಮಿಂಗ್ ಕಮ್ಯುನಿಟಿಯಿಂದ, ಗೇಮಿಂಗ್ ಕಮ್ಯುನಿಟಿ ಇದು ಕಾಂಟ್ರವರ್ಸಿಯಿಂದ ಸ್ಟಾರ್ಟ್ ಆಗಿರೋದು. ನಮ್ಮ ಗೇಮಿಂಗ್ ಕಮ್ಯುನಿಟಿನೇ ಕ್ಲೀನ್ ಮಾಡ್ಬಿಟ್ರೆ ಬೇರೆ ಕಡೆಯಿಂದ ಪ್ರಾಬ್ಲಮ್ ಯಾಕೆ ಬರುತ್ತೆ, ಅಥವಾ ಬೇರೆಯವ್ರು ಯಾಕೆ ಮಧ್ಯಕ್ಕೆ ಬರ್ತಾರೆ? ಇಲ್ಲಿ ಯಾರಿದ್ದಾರೆ ಅವ್ರನ್ನ ಕ್ಲೀನ್ ಮಾಡೋಣ ಇನ್ನು ಮುಂದೆ. ನಾವು ಬೇರೆಯವ್ರ ಬಗ್ಗೆ ಮಾತಾಡೋದೇ ಬೇಡ. ಅವನಿಗೂ ಇಲ್ಲೊಬ್ಬ ಇದ್ದಾನೆ ಬಿಟ್ಟು ಬಿಲ್ಡಪ್ ತೆಂದ್ಕೊಂಡು ಓಡಾಡೋನು, ಅವನ್ನ ಇಟ್ಕೊಂಡ್ರೆ ಡಿ ವಿ ಅವ್ರ ಕಾಂಟ್ರವರ್ಸಿ ನೋಡ್ತಾ ಇದ್ರಲ್ಲ. ಸೊ ಅದೇನೇನೋ ರಾಂಗ್ ಟರ್ನ್ ತಗೊಂಡಿದೆ, ಕರ್ದ್ಬಿಟ್ಟು ಜಸ್ಟ್ ವಾಂಡ್ ಅನ್ನೋ ಥರ. ಸೊ ಆ ಥರ ಕೇಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಆಗಿಲ್ಲ. ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋ ತಪ್ಪು. ಯಾವುದೇ ಪರ್ಟಿಕ್ಯುಲರ್ ಪರ್ಸನಿಗೆ ವಾರ್ನ್ ಮಾಡೋದ್ರ ಬಗ್ಗೆ ಕರೆದಿಲ್ಲ ಅವರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾತಾಡಿದ್ರೆ ತಪ್ಪು ಅಂತ ಹೇಳ್ಬಿಟ್ಟು ಕರೆದು ವಾರ್ನ್ ಮಾಡಿರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಚಾರ್ಜಸ್ ಅವ್ರ ಮೇಲೆ ಫೈಲ್ ಆಗಿಲ್ಲ. ಅಷ್ಟೆಲ್ಲ ವಿಡಿಯೋ ಮಾಡಿಬಿಟ್ಟು ಆಗ್ತಾರಲ್ಲ, ನೀವು ಮಾಡೋದು ದುಡ್ಡಿಗೆ ಅಂತೆ, ಅದೇ ಅವರು ಮಾಡಿದ್ರೆ ಕಂಟೆಂಟ್ಗೆ ಅಂತೆ, ಹಂಗಾರೆ ಮಾನಿಟೈಸೇಷನ್ ಆಫ್ ಮಾಡ್ಕೊ. ಅದೇ ಹೇಳ್ತಾ ಇರೋದು. ನಾನು ಮಾಡೋದು ಹಿಂಗೆ, ಇವ್ರು ಮಾಡೋದು ಹಿಂಗೆ ಅಂತ ಅಂದರೆ ಜಸ್ಟ್ ಡೂ ಒನ್ ಥಿಂಗ್, ಮಾನಿಟೈಸೇಷನ್ ಆಫ್ ಮಾಡಿ ಸ್ಟ್ರೀಮ್ ಮಾಡಿರಿ. ತಿಕ್ದಲ್ಲಿ ದಮ್ಮಿದ್ರೆ ಯಾರಿಗಾದರೂ, ಅಥವಾ ವೀಡಿಯೋಸ್ ಕೂಡ ಹಂಗೆ ಮಾಡಿರಿ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ನೀವು ಮಾಡಿಲ್ಲ ಅಂತ ಅಂದ್ರೂ ಇಂಡೈರೆಕ್ಟ್ ಆಗಾದರೂ ಪ್ರಮೋಟ್ ಆಗ್ತಾಯಿದೆ. ಸೊ ನಾನು ಮಾಡಿದ್ದು ಬೆಟ್ಟಿಂಗ್ ಆ್ಯಪ್ ಅಲ್ಲ ಅಂತ ಅನ್ನೋದು ಸ್ಕಿಲ್ ಗೇಮ್ ಅಂತ ಅಂದರೂ ನನಗೆ ಅಷ್ಟು ಇದು ಮಾಡಿದಾಗ. ಸೊ ವೈ ಡೋಂಟ್ ಯು ಆಫ್ ಯುವರ್ ಮಾನಿಟೈಸೇಷನ್? ಯಾಕೆ ಮಾಡಲ್ಲ? ದುಡ್ಡು ಬರುತ್ತೆ ಅದರಿಂದ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಬಂದರೂ ಕೂಡ ಬಂದರೆ ಹಾಳಾಗಲಿ, ಅದು ನನ್ನ ತಪ್ಪಲ್ಲ, ಯೂಟ್ಯೂಬ್ ತಪ್ಪು ಅಂತಾರೆ. ಯೂಟ್ಯೂಬ್ ಅವ್ರು ಆ್ಯಡ್ಸ್ ಹಾಕಿದ್ರು ಅಂತಾರೆ. ಯೂಟ್ಯೂಬರ್ ಆ್ಯಡ್ಸ್ ಆಗ್ತಾ ಇದ್ರಲ್ಲ, ಕ್ಲೋಸ್ ಮಾಡಿ. ಏನಕ್ಕೆ ಇಟ್ಕೊಂಡಿದ್ರೆ ಆ್ಯಡ್ಸ್ನ? ವೈ ದ ಫಕ್ ಯು ಗೈಸ್ ಆರ್ ಕೀಪಿಂಗ್ ಇಟ್? ಜಸ್ಟ್ ಕ್ಲೋಸ್ ಇಟ್. ಮಾನಿಟೈಸೇಷನ್ ಆಫ್ ಮಾಡಿದ್ರೆ ನೀವು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ, ಜನಕ್ಕೋಸ್ಕರ ಒಳ್ಳೇದು ಮಾಡೋಕ್ಕೆ ಮಾಡ್ತಾಯಿದ್ದೀರಾ, ಕಾಂಟೆಂಟ್ಗೋಸ್ಕರ ಮಾಡ್ತಾಯಿರಾ. ಸೊ ಡೂ ಇಟ್ ಅಲ್ಲ, ಯು ಆರ್ ಡೂಯಿಂಗ್ ಇಟ್ ಅಂತಂದರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ 6K ಲೈಕ್ಸ್ ಬ್ರೋ. ವರ್ಷ ವರುಣ್ ಬಗ್ಗೆ ಏನು ಹೇಳ್ತೀರಾ? ನನಗಿಬ್ಬರು ಪರಿಚಯ ಬ್ರೋ, ಇಬ್ಬರ ಹತ್ರನೂ ಮಾತಾಡ್ತೀನಿ ನಾನು. ಬಟ್ ನನ್ನ ಪರ್ಸ್ನಲ್ ವಿಚಾರಗಳಿಗೆ ನಾನು ಎಂಟ್ರ್ ಆಗಲ್ಲ. ಅವರಿಬ್ಬರದಕ್ಕೆ ಏನೇ ಇರಲಿ. ವರ್ಷ ಅವ್ರ ಜೊತೆ ಪ್ರೀವಿಯಸ್ಲಿ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಅವ್ರ ಜೊತೆ ಗುಡ್ ಟರ್ಮ್ಸಲ್ಲಿದ್ದೀನಿ. ವರುಣ್ ಅವ್ರ ಜೊತೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಬರ್ತೈತೆ, ಅವ್ರ ಜೊತೆ ಗುಡ್ ಟರ್ಮ್ಸಲ್ಲಿದ್ದೀನಿ. ಅವ್ರ ಪರ್ಸ್ನಲ್ ವಿಚಾರಕ್ಕೆ ನಾನು ಯಾವುದೇ ಥರ ಅವಾಗಲಿಂದಲೂ ಎಂಟ್ರಿ ಆಗಿಲ್ಲ, ಇವಾಗಲೂ ಎಂಟ್ರಿ ಆಗಲ್ಲ. ನನಗೆ ಬೇಕಾಗೂ ಇಲ್ಲ, ಅದು ಅವ್ರು ಏನಾರು ಮಾಡ್ಕೊಳ್ಳಿ. ಪ್ರೊಫೆಷ್ನಲ್, ವೆನ್ ಇಟ್ ಕಮ್ಸ್ ಟು ಪ್ರೊಫೆಷ್ನಲ್, ಐ ಆಮ್ ಗುಡ್ ಫ್ರೆಂಡ್ಸ್. ಇಬ್ಬರ ಜೊತೆನೂ ಐ ಆಮ್ ಗುಡ್ ವಿತ್ 2 ಆಫ್ ದೆಮ್. ಅವ್ರ ಪರ್ಸ್ನಲ್ ವಿಚಾರ ನಂಗೆ ಗೊತ್ತಿಲ್ಲ ಪರ್ಸ್ನಲಿ. ಸೊ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟನೂ ಪಡಲ್ಲ, ನಂಗೆ ಗೊತ್ತೂ ಇಲ್ಲ. ಬ್ರೋ ವಿತ್ ಯುವರ್ ಪರ್ಮಿಷನ್ ನಾನು ನಿಮ್ಮ ನೇಮ್ ಟ್ಯಾಟೋ ಹಾಕ್ಸ್ಕೊಬೋದಾ SMR ಅಂತ? ಬ್ರೋ ಅವೆಲ್ಲ ಬೇಡ ಬ್ರೋ, ಬುಲ್ಶೀಟ್ ಅನಿಸುತ್ತೆ. ನಿಮ್ಮ ಅಪ್ಪ ಅಮ್ಮದು ಹಾಕ್ಸ್ಕೊಡಿ, ನಂದು ಹಾಕ್ಸ್ಕೊಂಡು ಏನು ಮಾಡ್ತೀರಾ? ನಿಮ್ಮನ್ನು ಸಾಕೋರವರು, ನೋಡೋರವರು, ತಿಕ್ಕ ತೊಳೆಯೋರವರು. ನಂದೆಲ್ಲ ಅಭಿಮಾನ ಆಯ್ತಾ ಮನಸ್ಸಲ್ಲಿ ಇಟ್ಕೊಳ್ರಿ. ಮಾಡೋ ಪೋಸ್ಟ್ಗಳಿಗೆಲ್ಲ ಲೈಕ್ ಮಾಡಿರಿ, ವೀಡಿಯೋಸ್ ಮಾಡ್ತೀನಿ ಅದಕ್ಕೆ ಲೈಕ್ ಮಾಡಿರಿ, ಒಂದಷ್ಟು ಕಮೆಂಟ್ಸ್ ಹಾಕ್ರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ, ಫಾಲೋ ಮಾಡಿಸ್ರಿ, ಸಾಕು. ದಿಸ್ ಟ್ಯಾಟೂಸ್ ಆ್ಯಂಡ್ ಆಲ್ ಬೇಡ ಬ್ರೋ. ಅದೆಲ್ಲ ಅಷ್ಟೊಂದೆಲ್ಲ ಅಭಿಮಾನ ನಾನಿನ್ನ ಡಿಸರ್ವ್ ಮಾಡಲ್ಲ ಅಂತ ಐ ಫೀಲ್. ಬ್ರೋ ನಿಮ್ಮ ಅಷ್ಟಕ್ಕೆ ತೊಗೊಂಡ್ರೆ ಬಕೆಟ್ಗೆ ಹಂಗಾರು ಫುಲ್ ತಿಕ್ಕ ಅವ್ರ್ಕೊಂತಾರೆ. ತಗೋಬ್ರೋ. ಬ್ರೋ ಅವ್ರು ನುಡಿಸ್ಬೇಕು ಅಂತ ತಗೊಳ್ಳಲ್ಲ ಬ್ರೋ. ನನ್ನ ಸ್ಟೇಟಸ್ ನಾನು ಮೇಂಟೈನ್ ಮಾಡ್ಬೇಕಂತ ತೊಗೊತೀನಿ. ದಟ್ಸ್ ಮೈ ಸ್ಟೇಟಸ್. ಐ ಕ್ಯಾನ್ ಬೈ ಇಟ್. ನಾನು ತೊಗೊತೀನಿ, ನನ್ನ ಯೋಗ್ಯತೆ ಇದು, ನಾನು ತೊಗೊತೀನಿ. ಅವ್ರ ಯೋಗ್ಯತೆನ ಅಳಿಬೇಕು ಅಂತ ತಗೊಳ್ಳಲ್ಲ. ಆಬ್ವಿಯಸ್ಲಿ ದೇರ್ ಆರ್ ಪೀಪಲ್, ಅಥವಾ ನನ್ನ ಹೇಟರ್ಸ್ಗಳು ಕೂಡ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ಅಂತ ಮಾತ್ರಕ್ಕೆ ದ್ಯಾಟ್ ಈಸ್ ರಾಂಗ್. ಅವ್ರ ಯೋಗ್ಯತೆಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರ್ತೀವಿ. ನನಗೆ ಅವ್ರಿಗೆ ಏನೇ ಕಾಂಪಿಟೇಷನ್ ಇದ್ರೂ ಪ್ರೊಫೆಷ್ನಲ್ ಆಗಿರುತ್ತೆ. ಸೊ ನಾನು ಆಮ ಗೋಲ್ಡನ್ ಸ್ಪೂನ್ ಕಿಡ್, ನನಗೆ ಅದೆಲ್ಲ ಮ್ಯಾಟ್ರೇ ಆಗಲ್ಲ. ನನ್ನ ಮನೇಲಿ ಕೇಳಿದ್ರೆ ಇವಾಗಲೇ ಕೊಡಿಸ್ತಾರೆ. ಬಟ್ ನಾನು ಸ್ವಂತದಲ್ಲಿ ತೊಗೊಬೇಕಂತ ಐ ಆಮ್ ವೇಟಿಂಗ್ ಅಷ್ಟೇ. ವಿಲ್ಸಿ ಉರಿಸ್ಬೇಕು ಅಂತೆಲ್ಲ ತಗೊಳ್ಳಲ್ಲ ಬ್ರೋ. ನನಗಿಷ್ಟ ಅಂತ ನಾನು ತೊಗೊತೀನಿ. ಇನ್ ಕೇಸ್ ನೀವು ಬಿಗ್ ಬಾಸ್ಗೆ ಹೋದರೆ ನಿಮ್ಮ ಸ್ಟ್ಯಾಟಸ್ ಏನಾಗ್ಬೋದು, ಲೈಕ್ ನೀವು ವಿನ್ ಆಗ್ಬೋದು ಅಂತ ಅನಿಸುತ್ತೆ. ನಾ ಸ್ಟ್ಯಾಟಸ್ ಗೀಟಸ್ ಎಲ್ಲ ಮಾಡಲ್ಲ ಬ್ರೋ. ನಾನು ವಾಟ್ ಐ ಆಮ್, ನಾನು ಇಲ್ಲೇನಿದ್ದೀನಿ, ಈ ಕ್ಯಾರೆಕ್ಟರ್ನ ನನಗೆ ಇನ್ಸ್ಟಾಗ್ರಾಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಸೊ ನನ್ನ ಕೈಂಡ್ನೆಸ್ ಆಗಲಿ, ನನ್ನ ವಾಟ್ ಎವರ್ ಹೆಲ್ಪಿಂಗ್ ನೇಚರ್ ಆಗಲಿ ಬೇರೆ, ಅಥವಾ ನನ್ನ ಪರ್ಸ್ನಾಲಿಟಿ ಅಥವಾ ನನ್ನ ಕ್ಯಾರೆಕ್ಟರ್ ಬೇರೆ. ಸೊ ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ನಿಜ ಹೆಲ್ಪ್ ಆಗುತ್ತೆ. ಸೊ ದಟ್ ಲೈಕ್ ಹಿಂಗಿದೆ ಅಂತ ಅದು ಹೆಲ್ಪ್ ಆಗುತ್ತೆ ನನಗೆ. ಸೊ ಜನಕ್ಕೆ ಕೆಟ್ಟದ್ದು ಮಾತಾಡೋನು ಕೆಟ್ಟವನು ಅಂತ ಹೆಂಗೆ ಅಂದ್ಕೋತಾರೆ ಅದನ್ನು ಪ್ರೂವ್ ಮಾಡೋಕ್ಕಾಗುತ್ತೆ. ಸೊ ದಟ್ಸ್ ವಾಟ್ ಐ ಫೀಲ್. ಚಲೋ 3000 ಜನ ನೋಡ್ತಾ ಇರೋ. ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಸೊ ಕನ್ನಡದಲ್ಲಿ ವಾಚಿಂಗ್ ಇಲ್ಲ ಅಂತ ಅಳ್ತಾರೆ ಎಷ್ಟೊಂದು ಜನ. ಸೊ ವಾಚಿಂಗ್ ಬರ್ತಾ ಇದೆ ಅಂತ ಅಂದರೆ ನೀವುಗಳು ಕರೆಕ್ಟ್ ಆಗಿರೋ ಕೆಲಸ ಮಾಡಿದ್ರೆ ಅಥವಾ ನೀವು ಜನ ಎಂಟರ್ಟೈನ್ ಮಾಡಿದ್ರೆ ಬರ್ತಾರೆ. ನೀವು ಕಪೆ ತೊಲ್ತಾರ ಮಕ್ಕ ಹಾಕೊಂಡು ಕುತ್ಕೊಂಡು ಲೈವಲ್ಲಿ ಬೇಜಾರಲ್ಲಿ ಕುತ್ಕೊಂಡು ಅಯ್ಯೋ ನಂಗೆ ಹಂಗಾಯ್ತು ಹಿಂಗಾಯ್ತು ಅಂದರೆ ಯಾರು ಬರಲ್ಲ ಆಬ್ವಿಯಸ್ಲಿ. ಸೊ ಜನನ ನಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ರು ಎಂಟರ್ಟೈನ್ ಮಾಡೋದಷ್ಟೇ ನಮ್ಮ ಟಾರ್ಗೆಟ್ ಆಗಿರುತ್ತೆ ಲೈವ್ ಸ್ಟ್ರೀಮ್ಗಳಲ್ಲಿ. ಸೊ ಹಾಪ್ ಯು ಅಂಡರ್ಸ್ಟ್ಯಾಂಡ್. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಜಾಯ್ನಿಂಗ್. ಲೈಕ್ ಮಾಡ್ಕೊಡ್ರಿ ಪಡ ಅಂತೆಲ್ಲ 7K ಲೈಕ್ಸ್ ಟಾರ್ಗೆಟ್ ಇರುತ್ತೆ, ಕಂಪ್ಲೀಟ್ ಮಾಡಿರಿ ಬೇಗ.